ವಾರದ ಕತೆ ಕಿಚ್ಚ ಸುದೀಪನ ಜೊತೆ. ಇವತ್ತಿನ ಎಪಿಸೋಡಲ್ಲಿ ಯಾರಿಗೆಲ್ಲ ಕ್ಲಾಸಸ್ ಇರುತ್ತೆ ಮತ್ತು ಯಾರಿಗೆಲ್ಲ ಯಾವ ರೀತಿಯಾಗಿ ಬಿಗ್ ಬಾಸ್ನಲ್ಲಿ ಕಿಚ್ಚ ಸುದೀಪ್ ಅವರು ಈ ವಾರ ಖಡಕ್ ಆಗಿನ ವಾರ್ನಿಂಗನ್ನು ಕೊಡ್ತಾರೆ, ಈ ಎಲ್ಲ ವಿಷಯದ ಬಗ್ಗೆ ಮಾತಾಡೋಣ. ಅದಕ್ಕೂ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ಮಿಸ್ ಮಾಡಿದೆ ಈಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಒಂದು ನೋಟಿಫಿಕೇಶನ್ ಬೆಲ್ ಕೂಡ ಇರುತ್ತೆ, ಕ್ಲಿಕ್ ಮಾಡಿ ಆಲ್ ಅಂತ ಸೆಟ್ ಮಾಡಿ. ಇವತ್ತಿನ ಒಂದು ಹಾಟ್ ಟಾಪಿಕ್ಸ್ ಅಂತ ಹೇಳಿದ್ರೆ, ಮೊದಲನೇದಾಗಿ ಅಶ್ವಿನಿ ಗೌಡ ಹಾಗೆಯೇ ಗಿಲ್ಲಿ ನಟ ಇವರಿಬ್ಬರ ನಡುವೆ ಆಗಿರುವಂತಹ ಜಗಳಗಳು ತುಂಬಾನೇ ಅತಿಯಾಗಿ ಆಯ್ತು ಅಂತಾನೆ ಹೇಳಬಹುದು. ಇಷ್ಟು ದಿನಗಳ ಕಾಲ ತುಂಬಾನೇ ಚೆನ್ನಾಗಿ ಆಡ್ಕೊಂಡು ಬಂದು ಈ ರೇಂಜಿಗೆಲ್ಲ ಜಗಳ ಆಗಿರ್ಲಿಲ್ಲ. ಸಣ್ಣ ಪುಟ್ಟ ಜಗಳ ಮೊದಲಿಂದನೂ ಆಗ್ತಾನೆ ಇತ್ತು, ಬಟ್ ಈ ವಾರ ಸ್ವಲ್ಪ ಓವರ್ ಆಗಿನೇ ಆಯ್ತು ಅಂತಾನೆ ಹೇಳಬಹುದು. ಮತ್ತು ಕೆಲವೊಂದಿಷ್ಟು ವಿಷಯಗಳಲ್ಲಿ ಇಲ್ಲಿ ಅಶ್ವಿನಿ ಅವರು ಕೂಡ ಎಕ್ಸ್ಪೋಸ್ ಆದ್ರು ಮತ್ತು ಗಿಲ್ಲಿ ಅವರು ಕೂಡ ಕೆಲವೊಂದಿಷ್ಟು ವಿಷಯದಲ್ಲಿ ಸ್ವಲ್ಪ ಅತಿರೇಕವನ್ನ ಮಾಡಿದ್ರು ಅಂತಾನೆ ಹೇಳಬಹುದು. ಎರಡೂ ಕಡೆಯಿಂದ ಮಿಸ್ಟೇಕ್ಸ್ ಇದೆ. ಬಟ್ ಇಲ್ಲಿ ಕಿಚ್ಚ ಸುದೀಪ್ ಅವರು ಒಂದು ವಿಟಿನ ಪ್ಲೇ ಮಾಡೋದಂತೂ 100% ಪಕ್ಕ, ಹಾಗೆಯೇ ವಿಡಿಯೋನ ಪ್ಲೇ ಮಾಡಿ ಕ್ಲಾಸ್ ತಗೊಳ್ಳೋದು ಕೂಡ ಪಕ್ಕ. ಆ ವಿಷಯ ಯಾವುದು ಅಂತ ಹೇಳಿದ್ರೆ, ಅಶ್ವಿನಿ ಗೌಡ ಹಾಗೆಯೇ ಗಿಲ್ಲಿ ಇವರಿಬ್ಬರ ನಡುವೆ ಆದಂತಹ ಒಂದು ಮಾತುಕತೆ. ಆ ಒಂದು ವಾಶ್ರೂಮ್ ಏರಿಯಾ ಏನಿದೆ ಆ ಏರಿಯಾದಲ್ಲಿ ಇಲ್ಲಿ ಗಿಲ್ಲಿ ಅವರು ಬಂದು ಪಾತ್ರೆ ತೊಳೆಯೋದಕ್ಕೆ ಆ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ. ಬಟ್ ನಾಳೆ ಬೆಳಿಗ್ಗೆ ಹೇಗೋ ಡಿಪಾರ್ಟ್ಮೆಂಟ್ ನಮ್ದೇನೆ ಇದೆ, ಅಡುಗೆ ಡಿಪಾರ್ಟ್ಮೆಂಟ್, ಆಗ್ಲೇನೆ ತೊಳಿತೀವಿ ಅಂತ ಹೇಳಿದಾಗ ಸ್ವಲ್ಪನೇ ಇದೆ ಅದನ್ನ ಕ್ಲೀನ್ ಮಾಡಿ ಅಂತ ಹೇಳಿ ಗಿಲ್ಲಿ ತುಂಬಾನೇ ಸಮಾಧಾನವಾಗಿನೇ ಹೇಳಿದ್ದು. ಬಟ್ ಆ ಸಮಯದಲ್ಲಿ ಅಲ್ಲಿ ಅಶ್ವಿನಿ ಗೌಡ ಅವ್ರು ಮಾತಾಡೋ ಟೋನ್ ಹೆಂಗಿರುತ್ತೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ. ಅದೇ ಟೋನಲ್ಲಿ ಮಾತಾಡ್ತಾರೆ. ಇಲ್ಲ ಆಗಲ್ಲ ಅನ್ನೋ ರೀತಿನಲ್ಲೇನೆ ಅವ್ರು ಮಾತಾಡಿದ್ದು. ಸ್ಟಾರ್ಟಿಂಗ್ ಬಂದಿದ್ದು ಅಲ್ಲಿ ಅಶ್ವಿನಿ ಗೌಡ ಅವರಿಂದಾನೆ. ಬಟ್ ಇಲ್ಲಿ ಗಿಲ್ಲಿ ಅವರದ್ದೇ ತಪ್ಪು ಅನ್ನೋ ರೀತಿನಲ್ಲಿ ಅವರು ಹೊರಗಡೆ ಬಂದ್ಮೇಲೆ ಅದನ್ನ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿ ಅಷ್ಟೇ ಮಾತಾಗಿಲ್ಲ, ಇನ್ನು ಜಾಸ್ತಿನೇ ಆಗಿದೆ. ಅಶ್ವಿನಿ ಗೌಡ ಅವರು ಕೂಡ ಹೇಳಿದ್ದಾರೆ. ಆಮೇಲೆ ಇಲ್ಲಿ ಗಿಲ್ಲಿ ಅವರು ಕೂಡ ನೀನು ಅನ್ನುವಂತಹ ಮಾತನ್ನು ಕೂಡ ಯೂಸ್ ಮಾಡಿದ್ದಾರೆ. ನಂತರ ಇಲ್ಲಿ ಏನಾಗಿದೆ, ಆ ಜಗಳ ತುಂಬಾನೇ ದೊಡ್ಡ ಮಟ್ಟದಲ್ಲೇನೆ ಆಗಿದೆ. ಈ ಕಡೆಯಿಂದನೂ ಆಗಿದೆ, ಅಂದ್ರೆ ಅಶ್ವಿನಿ ಗೌಡ ಅವರ ಕಡೆಯಿಂದನೂ ಆಗಿದೆ, ಗಿಲ್ಲಿ ಅವರ ಕಡೆಯಿಂದನೂ ಆಗಿದೆ. ಬಟ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಟೋನ್ ಅಶ್ವಿನಿ ಗೌಡ ಅವ್ರದ್ದು ರಾಂಗ್ ಇದ್ದಿದ್ದು ಕ್ಲಿಯರ್ ಆಗಿ ಎದ್ದು ಕಾಣಿಸ್ತಾ ಇತ್ತು ಕೂಡ. ಬಟ್ ಇಲ್ಲಿ ಗಿಲ್ಲಿ ಅವರು ಕೂಡ ಅಷ್ಟೇನೆ, ಬೇರೆಯವರು ಕ್ಯಾಪ್ಟನ್ ಆಗಿದ್ದಾಗ ಇವರು ಕೂಡ ಅಷ್ಟು ಕ್ವಿಕ್ ಆಗಿ ಅವ್ರು ಹೇಳಿದ ತಕ್ಷಣ ಕೆಲಸವನ್ನ ಮಾಡ್ತಾ ಇರ್ಲಿಲ್ಲ. ಮಾಡ್ತೀನಿ ಬಿಡೋಣ ಅಂತ ಹೇಳಿನೇ ಇವರು ಕೂಡ ಹೇಳ್ತಾ ಇದ್ರು. ಹೀಗಾಗಿ ಇಲ್ಲಿ ಗಿಲ್ಲಿ ಅವರು ಕ್ಯಾಪ್ಟನ್ ಆಗಿದ್ದಾಗ ಬೇರೆಯವರು ಕೂಡ ಯಾಕೆ ಕೇಳಬೇಕು ಅಂತ ಹೇಳಿನೇ ಅಶ್ವಿನಿ ಅವರು ಪರ್ಪಸ್ಫುಲಿ ಮಾಡಿದ ರೀತಿನಲ್ಲೇನೆ ಇತ್ತು ಅದು. ಬಟ್ ಹೊರಗಡೆ ಬಂದು ನಂತರ ಡ್ರಾಮಾ ಮಾಡ್ತಾರಲ್ವಾ, ಅದು ಸರಿ ಇಲ್ಲ. ಅದು ನನಗೆ ಇಷ್ಟ ಆಗಿಲ್ಲ. ಅವ್ರು ಹೊರಗಡೆ ಬಂದಾಗ ಅಂದ್ರೆ ಇವಾಗ ವಾಶ್ರೂಮ್ ಏರಿಯಾದಲ್ಲಿ ಅವರಿಬ್ಬರೇ ಇದ್ರು. ಹೀಗಾಗಿ ಅಶ್ವಿನಿ ಅವ್ರು ಏನ್ ಹೇಳ್ತಾರೋ ಅದನ್ನೇ ನಿಜ ಅಂತ ಅಲ್ಲಿರೋ ಉಳಿದಿರೋರೆಲ್ಲ ಆಲ್ಮೋಸ್ಟ್ ಅಂದ್ಕೊಳ್ತಾರೆ. ಯಾಕಂತ ಹೇಳಿದ್ರೆ ಗಿಲ್ಲಿ ಅವರು ಮೊದಲಿಂದನೂ ಕೂಡ ಸ್ವಲ್ಪ ಏನಾದ್ರು ಕಾಮಿಡಿ ಮಾಡ್ತಾ ಏನಾದ್ರು ಹೇಳ್ತಾ ಇರ್ತಾರೆ ಅಂತ ಹೇಳಿ ಗಿಲ್ಲಿ ಅವರ ಮೇಲೆ ಅನುಮಾನ ಪಡೋದೇನೆ ಜಾಸ್ತಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ರಘು, ರಕ್ಷಿತಾ ಅಥವಾ ಧನುಷ್. ಇವ್ರ್ಯಾರು ಕೂಡ ಗಿಲ್ಲಿ ಅವರನ್ನ ಜಾಸ್ತಿ ನಂಬೋದಿಲ್ಲ, ಅಶ್ವಿನಿ ಗೌಡ ಅವ್ರನ್ನೇ ಜಾಸ್ತಿ ನಂಬೋದು ಕೂಡ. ಹಾಗೇನೆ ಧ್ರುವಂತಂತೂ ಬಿಡಿ, ಇವಾಗ ಜಾಸ್ತಿ ಅಶ್ವಿನಿ ಗೌಡ ಅವ್ರ ಜೊತೆನೇ ಇದ್ದು ಅವ್ರು ಹೇಳೋ ಮಾತನ್ನೇ ಜಾಸ್ತಿ ನಂಬ್ತಾ ಇದ್ದಾರೆ ಕೂಡ. ಸೇಮ್ ಇದೇ ರೀತಿಯಾಗಿ ಆಗುತ್ತೆ. ಹೊರಗಡೆ ಬಂದು ಅಶ್ವಿನಿ ಗೌಡ ಅವರು ಅದನ್ನ ಬೇರೆ ರೀತಿನಲ್ಲೇನೆ ಹೇಳ್ತಾರೆ. ನೀವು ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ದೇ ಸರಿ ಇರ್ಲಿಲ್ಲ, ನೀವು ಮಾತಾಡಿದ್ರೆ ಸ್ವಲ್ಪ ದಿಮಾಕಲ್ಲಿ ಮಾತಾಡ್ದಂಗಿತ್ತು ಅಂತ ಹೇಳಿ ಗಿಲ್ಲಿ ಮೇಲೆನೆ ಅದನ್ನ ಹಾಕೋದಕ್ಕೆ ಟ್ರೈ ಮಾಡ್ತಾರೆ. ಅದಾದ ನಂತರ ಅಲ್ಲಿ ಚಾಲೆಂಜ್ ಕೂಡ ಮಾಡಿದ್ದು, ತೊಡೆ ತಟ್ಟುವಂತಹ ಸೀನ್ ಕೂಡ ಬರುತ್ತೆ. ಚಾಲೆಂಜ್ ಮಾಡಿ ಹೇಳ್ತೀನಿ, ಪ್ರೋಮೋ ಹಾಕ್ಸ್ಕೊಳ್ತೀನಿ ನಾನು ಕಿಚ್ಚ ಸುದೀಪ್ ಅವ್ರಿಗೆ ಹೇಳಿ ಆ ಪ್ರೋಮೋನ ಹಾಕ್ಸ್ಕೊಳ್ತೀನಿ ಅಥವಾ ಆ ವಿಡಿಯೋ ಕ್ಲಿಪ್ಪನ್ನು ಹಾಕ್ಸ್ಕೊಳ್ತೀನಿ, ನೋಡೇ ಬಿಡೋಣ ಅನ್ನೋ ರೀತಿನಲ್ಲಿ ಮಾತು ಕೂಡ ಅಲ್ಲಿ ಬರುತ್ತೆ ಅಶ್ವಿನಿ ಗೌಡ ಅವರಿಂದ. ಬಟ್ ಅಲ್ಲಿ ಆಕ್ಚುಲ್ ಆಗಿ ಅಶ್ವಿನಿ ಗೌಡ ಅವ್ರದ್ದೇನೆ ತಪ್ಪಿದೆ. ನಿನ್ನೆ ನಾಮಿನೇಷನ್ ಸಮಯದಲ್ಲಿ ಕಳಪೆ ಅನ್ನುವಂತಹ ವಿಷಯದ ಸಮಯದಲ್ಲಿ ಗಿಲ್ಲಿ ಅವರು ಅದನ್ನ ಕ್ಲೀನ್ ಆಗಿನೇ ಎಕ್ಸ್ಪೋಸ್ ಮಾಡಿದ್ರು. ಅಶ್ವಿನಿ ಗೌಡ ಅವರು ಅದು ಯಾವ ರೀತಿಯಾಗಿ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ನಾವಿಬ್ಬರೇ ಇದ್ದಿದ್ರಿಂದ ನಂದೇ ತಪ್ಪು ಅನ್ನೋ ರೀತಿನಲ್ಲಿ ಅವರು ಅದನ್ನ ಪೋರ್ಟ್ರೇ ಮಾಡೋದಕ್ಕೆ ಟ್ರೈ ಮಾಡಿದ್ರು ಅನ್ನೋದನ್ನ ಕ್ಲಿಯರ್ ಆಗಿನೇ ಹೇಳಿದ್ದಾರೆ ಕೂಡ. ವಿಡಿಯೋ ಪ್ಲೇ ಮಾಡಿದ್ರೆ ಅಲ್ಲಿ ಕ್ಲಿಯರ್ ಆಗಿ ಅಶ್ವಿನಿ ಗೌಡ ಅವರೇನೆ ಸ್ಟಾರ್ಟಿಂಗ್ ಅಲ್ಲಿ ಹೆಂಗ್ ಮಾತಾಡಿದ್ರೆ, ಅವ್ರ ಟೋನ್ ಹೆಂಗಿದ್ದು ಅನ್ನೋದು ಕೂಡ ಕ್ಲಿಯರ್ ಆಗಿ ಎಕ್ಸ್ಪೋಸ್ ಆಗುತ್ತೆ. ಅದು ಈ ಒಂದು ವಾರದ ಕಥೆನಲ್ಲಿ ಆಲ್ಮೋಸ್ಟ್ ಆಗತ್ತೆ. ಇನ್ನು ನೆಕ್ಸ್ಟ್ ವಿಷಯಕ್ಕೆ ಬರೋದಾದ್ರೆ ನಿನ್ನೆ ವಿಷಯ. ನಿನ್ನೆ ಮತ್ತೆ ಅದೇ ವಿಷಯವಾಗಿ ಮತ್ತೆ ಜಗಳ ಆಗಿದೆ. ಅಂದ್ರೆ ಕಳಪೆ ಕೊಡುವಂತಹ ಸಮಯದಲ್ಲಿ ಅಶ್ವಿನಿ ಗೌಡ ಮತ್ತೆ ಗಿಲ್ಲಿ ಅವರ ವಿಷಯದಲ್ಲಿ ಮತ್ತೆ ಜಗಳ ಆಗಿರುವಂತದ್ದು. ಇವಾಗ ಒಂದು ಪ್ರೋಮೋನ ರಿಲೀಸ್ ಮಾಡಿದ್ದಾರೆ ರೀಸೆಂಟ್ ಆಗಿನೇ. ಆ ಪ್ರೋಮೋದಲ್ಲಿ ಕಿಚ್ಚ ಸುದೀಪ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇವಾಗ ಇಷ್ಟು ದಿನಗಳ ಕಾಲ ಚೆನ್ನಾಗಿ ಆಡ್ಕೊಂಡು ಬಂದಂತಹ ಕೆಲವೊಂದಿಷ್ಟು ಸ್ಪರ್ಧಿಗಳು ಇವಾಗ ಬೇಡದೇ ಇರೋ ಮಾತುಗಳನ್ನ ಯೂಸ್ ಮಾಡಿಕೊಂಡು ಗೇಮನ್ನ ಹಾಳು ಮಾಡ್ಕೊಳ್ತಾ ಇದಾರ ಅನ್ನೋ ರೀತಿಯಲ್ಲಿ ಮಾತಾಡಿದ್ರು ಕೂಡ. ಇದು ಯಾವ ರೀತಿಯಾಗಿ ಆಗ್ತಾ ಇದೆ ಅಂತಂದ್ರೆ, ಗಿಲ್ಲಿ ಮತ್ತೆ ಅಶ್ವಿನಿ ಇಬ್ಬರ ಬಗ್ಗೆನೂ ಇಲ್ಲಿ ಮಾತಾಡ್ತಾ ಇದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಹೀಗಾಗಿ ಕಿಚ್ಚ ಸುದೀಪ್ ಅವರು ಇವರ ಅಶ್ವಿನಿ ಗೌಡ ಅವ್ರಿಗಂತೂ ಕ್ಲಾಸ್ ತಗೊಳ್ತಾರೆ, ವಿಟಿ ಹಾಕಿ ಸರಿಯಾಗಿ ರುಬ್ತಾರೆ, ಅದಂತೂ ಫಿಕ್ಸು. ಇದ್ರ ಜೊತೆ ಗಿಲ್ಲಿ ಅವ್ರಿಗೂ ಕೂಡ ಖಡಕ್ ಆಗಿ ಕ್ಲಾಸ್ ಅಂತೂ ಇದ್ದೇ ಇರುತ್ತೆ. ಯಾಕಂತಂದ್ರೆ ಇವ್ರು ಇವಾಗ ಕ್ಯಾಪ್ಟನ್ ಆಗಿದ್ದಾರೆ ನಿಜ, ಬಟ್ ಕ್ಯಾಪ್ಟನ್ ಆದ ನಂತರ ಕೂಡ ಬೇರೆಯವರು ಕ್ಯಾಪ್ಟನ್ ಆದಾಗ ಇವ್ರು ಹೆಂಗ್ ವರ್ತನೆ ಮಾಡ್ತಾ ಇದ್ರು ಅದೇ ರೀತಿಯಾಗಿ ಇವಾಗ ಬೇರೆಯವರು ವರ್ತನೆ ಮಾಡ್ಕೊಂಡ್ರೆ ಅದು ಗಿಲ್ಲಿಗೆ ಯಾಕೆ ತಗೊಳಕ್ ಆಗ್ತಾ ಇಲ್ಲ ಅನ್ನೋ ರೀತಿನಲ್ಲಿ ಇಲ್ಲಿ ಕಿಚ್ಚ ಸುದೀಪ್ ಅವರು ಗಿಲ್ಲಿ ಅವ್ರಿಗೇನೆ ಬೈತಾರೆ. ಬಟ್ ಅಶ್ವಿನಿ ಗೌಡನ ಸ್ವಲ್ಪ ಬೈತಾರೆ, ಬಟ್ ಅವರಿಗೆ ಸ್ವಲ್ಪ ಆಮೇಲೆ ಬೆಣ್ಣೆ ಸವರೋ ಕೆಲಸ ಅಂತೂ ಆಗತ್ತೆ. ಗಿಲ್ಲಿ ಅವರಿಗೆ ಸ್ವಲ್ಪ ಜಾಸ್ತಿ ಬೈದು ಅಶ್ವಿನಿ ಗೌಡ ಅವರನ್ನು ಸ್ವಲ್ಪ ಅಲ್ಲಿಗೆ ಸರಿ ಮಾಡ್ತಾರೆ. ಇನ್ನು ಮೇನ್ ವಿಷಯಕ್ಕೆ ಬರೋದಾದ್ರೆ, ಧನುಷ್ ಹಾಗೇನೆ ಅಶ್ವಿನಿ ಗೌಡ ಅವರ ನಡುವೆ ನಡೆದಂತಹ ಒಂದು ಕ್ಯಾಪ್ಟನ್ಸಿ ಟಾಸ್ಕ್. ಅದಕ್ಕೂ ಮೊದಲು ಆ ಒಂದು
ಕೋಲನ್ನು ಚುಚ್ಚುವಂತಹ ಟಾಸ್ಕ್ ಇತ್ತಲ್ಲ, ಗ್ರೂಪನ್ನು ಮಾಡಿದ್ರು. 4 ಜನ ಆಯ್ಕೆ ಆದಾಗ ಎರಡೆರಡು ಜನರು ಒಂದು ಗ್ರೂಪನ್ನು ಮಾಡಿದ್ರು. ಆ ಸಮಯದಲ್ಲೂ ಕೂಡ ಉಸ್ತುವಾರಿಗಳ ಒಂದು ತಪ್ಪುಗಳು ಎಷ್ಟಿದ್ವು ಅನ್ನೋದನ್ನ ಸ್ವಲ್ಪ ಹೇಳಲಾಗುತ್ತೆ. ಹಾಗೇನೆ ಸ್ಪರ್ಧಿಗಳಲ್ಲಿ ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ರು ಅದ್ರ ಬಗ್ಗೆ ಕೂಡ ಮಾತಾಡ್ತಾರೆ. ಅದು ಜಾಸ್ತಿ ಏನಿರಲ್ಲ, ಸ್ವಲ್ಪ ಇರುತ್ತೆ. ಹಾಗೇನೆ ಮೇನ್ ವಿಷಯಕ್ಕೆ ಬರೋದಾದ್ರೆ ಧನುಷ್ ಹಾಗೇನೆ ಅಶ್ವಿನಿ ಇವರ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿ ಧನುಷ್ ಅವರು ಆ ಪಜಲ್ ಅನ್ನ ಸಾಲ್ವ್ ಮಾಡಿ ಆ ನೈಪ್ ಅನ್ನ ಹೊರಗಡೆ ತೆಗೆಯುವ ಸಮಯದಲ್ಲಿ ಸ್ವಲ್ಪ ಮೇಲಿಂದನೇ ಎತ್ಕೊಂಡಿದ್ರು. ಸೊ ಅದಂತೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಧನುಷ್ ಅವರಿಗೂ ಕೂಡ ಆಲ್ಮೋಸ್ಟ್ ಗೊತ್ತಿರಬಹುದೇನೋ, ಅಥವಾ ಇದು ನಡೆಯುತ್ತೆ ಹೇಗೋ ನಡೆಯುತ್ತೆ ಅಂತ ಹೇಳಿ ಅವ್ರು ಅದನ್ನ ಆ ರೀತಿಯಾಗಿ ಮಾಡಿದ್ರು ಏನೋ ಗೊತ್ತಿಲ್ಲ. ಒಟ್ಟಾರೆಗೆ ಆ ರೀತಿ ತಪ್ಪಂತೂ ಆಗಿದೆ ಧನುಷ್ ಗೌಡ ಅವರಿಂದ. ಬಟ್ ಇಲ್ಲಿ ಅಶ್ವಿನಿ ಗೌಡ ಅವ್ರ ನಂತರ ಒಂದು ಮಾತನ್ನ ಸ್ಟೇಟ್ಮೆಂಟ್ ಅನ್ನ ಹೇಳ್ತಾರೆ. ಸೊ ಇಲ್ಲಿ ಧನುಷ್ ಅವರು ಈ ರೀತಿಯಾಗಿ ಮಾಡದೇ ಇದ್ದಿದ್ರೆ ನಾನೇ ವಿನ್ ಆಗ್ತಾ ಇದ್ದೆ ಅಂತ ಹೇಳಿ. ಇಲ್ಲಿ ಅಶ್ವಿನಿ ಗೌಡ ಅವರನ್ನೇ ಸ್ವತಃ ಒಪ್ಕೊಂಡಿದ್ದಾರೆ ಕೂಡ, ನನಗೆ ಫಜಲ್ ಗೇಮೇ ಬರಲ್ಲ, ತುಂಬಾನೇ ಕಷ್ಟ ನನಗೆ ಅಂತ ಹೇಳಿ. ಆ ರೀತಿಯಾಗೆಲ್ಲ ಹೇಳಿದವರು ನಂತರ ಬಿಗ್ ಬಾಸ್ ಇದನ್ನ ಅನೌನ್ಸ್ ಮಾಡ್ತಾ ಇದ್ದ ಹಾಗೇನೆ ಏನೋ ತಾನು ಗೆದ್ದೆ ಬಿಡ್ತಾ ಇದ್ದೆ ಅನ್ನೋ ರೇಂಜಿಗೆ ಬಿಲ್ಡಪ್ ಬೇರೆ ಕೊಟ್ಟರು. ಅವಾಗ ಅವರ ಒಂದು ಸಾಲ್ವ್ ಮಾಡಿರೋ ಫಜಲ್ ಅನ್ನ ಬಿಗ್ ಬಾಸ್ ತೋರಿಸಿದ್ರು ಕೂಡ, ಅದರಲ್ಲಿ ಅಷ್ಟು ಸುಲಭವಾಗಂತೂ ಸಾಲ್ವ್ ಆಗೋ ರೀತಿಯಲ್ಲಿ ಕಾಣಿಸ್ತಾನೆ ಇರಲಿಲ್ಲ ಅಲ್ಲಿ ಅಶ್ವಿನಿ ಅವರದ್ದು. ಆರಾಮಾಗಿ ಧನುಷ್ ಅವರು ಅದನ್ನ ವಿನ್ ಆಗ್ತಾ ಇದ್ರು. ಅಲ್ಲಿಂದನೇ ಮತ್ತೆ ಗೇಮ್ ಅನ್ನ ಸ್ಟಾರ್ಟ್ ಮಾಡ್ಬೋದಾಗಿತ್ತು ಬಿಗ್ ಬಾಸ್, ಆವಾಗ ಕೂಡ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇತ್ತು. ಬಟ್ ಒಂದ್ ರೀತಿಯಾಗಿ ಅಶ್ವಿನಿ ಅವ್ರಿಗೆ ಅಡ್ವಾಂಟೇಜ್ ಆಗೋ ರೀತಿಯಲ್ಲೇ ಅದನ್ನ ಬಿಟ್ರು. ಕೊನೆಗೂ ಅಲ್ಲಿ ಕ್ಯಾಪ್ಟನ್ ಆಗಿದ್ದು ಧನುಷ್ ಅವರೇನೆ. ಬಟ್ ಅದು ಯಾವ ರೀತಿಯಾಗಿ ಹೊರಗಡೆ ಪೋಟ್ರ್ ಆಯ್ತು ಅಂತ ಹೇಳಿದ್ರೆ, ಡಿಸರ್ವಿಂಗ್ ಇಲ್ದಿರೋರು ಕ್ಯಾಪ್ಟನ್ ಆದ್ರು ಅನ್ನೋ ರೀತಿಯಲ್ಲೇ ಅದು ಕಾಣಿಸ್ತು ಕೂಡ. ಸೊ ಹೀಗಾಗಿ ಬಿಗ್ ಬಾಸ್ ಮಧ್ಯಪ್ರವೇಶ ಮಾಡಿ ಈ ರೀತಿಯಾಗೆಲ್ಲ ಮಾತಾಡಿದ್ರು. ಇಷ್ಟು ದಿನಗಳ ಕಾಲ ಮಧ್ಯಪ್ರವೇಶ ಮಾಡಿರ್ಲಿಲ್ಲ ಬಿಗ್ ಬಾಸ್, ಈ ರೀತಿಯಾಗೆಲ್ಲ ಹೇಳಿದ್ರು. ಬಟ್ ಅಷ್ಟೆಲ್ಲ ಮಾಡಿದವರು ಇಷ್ಟು ದಿನಗಳ ಕಾಲ ಮಧ್ಯಪ್ರವೇಶ ಮಾಡಲಿಲ್ಲ. ಫಸ್ಟ್ ಟೈಮ್ ಹೆಂಗೆ ಮಾಡಿದ್ರು ಹಾಗೆ ಎಷ್ಟು ದಿನ ಗೇಮ್ನ ಸ್ಟಾರ್ಟ್ ಮಾಡಿರಲಿಲ್ಲ, ರೀಸ್ಟಾರ್ಟ್ ಈ ಸಲ ಮಾಡ್ಬೋದಾಗಿತ್ತು. ಬಟ್ ಆ ರೀತಿಯಾಗಿ ಮಾಡಿಲ್ಲ. ಸ್ಟಿಲ್ ಇಲ್ಲಿ ಈ ಒಂದು ವಿಷಯ ಅಂತೂ ಚರ್ಚೆ ಆಗುತ್ತೆ. ಧನುಷ್ ಅವರಿಗೆ ಒಂದು ಪ್ರಶ್ನೆ ಬರುತ್ತೆ, ಹಾಗೆಯೇ ಅಶ್ವಿನಿ ಅವ್ರಿಗೂ ಕೂಡ. ಅಶ್ವಿನಿ ಅವರು ಮತ್ತೆ ಕಿಚ್ಚ ಸುದೀಪ್ ಅವರ ಮುಂದೆ ಇನ್ನಷ್ಟು ವಿಷಯವನ್ನ ಸ್ವಲ್ಪ ಡ್ರ್ಯಾಗ್ ಮಾಡಿ ಹೇಳ್ತಾರೆ. ನಾನು ಆಲ್ಮೋಸ್ಟ್ ಗೆಲ್ತಾ ಇದ್ದೆ ಗೇಮನ್ನ, ನನಗೂ ಕೂಡ ಒಂದು ಆಸೆ ಇರುತ್ತೆ ಅಂತ ಹೇಳಿ ಸಖತ್ ಎಮೋಷ್ನಲ್ ಆಗಿ ಆ ಒಂದು ಟ್ರ್ಯಾಕಲ್ಲಿ ತಗೊಂಡು ಬರ್ತಾರೆ ಗೇಮ್ನ. ಇನ್ನೊಂದೆಡೆ ಧನುಷ್ ಅವರು ಹೌದು ನನಗೂ ಕೂಡ ರಿಗ್ರೆಟ್ ಇದೆ ಅನ್ನೋ ರೀತಿನಲ್ಲಿ ಮಾತಾಡ್ತಾರೆ. ಸೊ ನೋಡೋಣ, ಇಲ್ಲಿ ಧನುಷ್ ಅವರು ಅತಿಯಾಗಿ ಏನಾದರೂ ರಿಗ್ರೆಟ್ ಮಾಡಿಕೊಂಡು ಇವು ಡೈರೆಕ್ಟಾಗಿ ಏನು ಫೈನಲಿಸ್ಟ್ ಆಗಿದಾರೋ ಸೊ ಅದನ್ನು ಬಿಟ್ಕೊಡ್ತಾರ. ಸೊ ಅದನ್ನು ಕಾದು ನೋಡಬೇಕು. ಬಿಟ್ಕೊಡೋ ಚಾನ್ಸಸ್ ಅಂತೂ ಇದೆ, ಬಟ್ ಹೇಳಲಿಕ್ಕಾಗೋದಿಲ್ಲ. ಧನುಷ್ ಅವರ ಮೈಂಡ್ ಸೆಟ್ ಹೆಂಗಿರುತ್ತೆ ಹಾಗೆ. ಸಿಕ್ಕಿದೆ ಚಾನ್ಸು ಹೋಗ್ಬಿಡೋಣ ಫಿನಾಲಿಗೆ ಅಂತ ಹೇಳಿ ಡೈರೆಕ್ಟಾಗಿ ಹೋದ್ರು ಹೋಗ್ಬಹುದು, ಇಲ್ಲ ಇಬ್ರು ಹೋಗೋದು ಬೇಡ. ಯಾಕಂತಂದ್ರೆ ಇಲ್ಲಿ ಅಶ್ವಿನಿ ಗೌಡ ಅವ್ರು ವಿನ್ ಆಗಿಲ್ಲಲ್ವಾ, ಸೊ ಅವರು ಹೋಗೋದು ಬೇಡ, ನಾನು ಹೋಗಲ್ಲ, ಸೊ ಜೆನ್ಯೂನ್ ಆಗಿನೇ ಆಡಿ ಹೋಗೋಣ ಅನ್ನುವಂತಹ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾನು ಅಶ್ವಿನಿ ಗೌಡ ಅವರಿಗಂತೂ ಬಿಟ್ಕೊಡಲ್ಲ, ಬಟ್ ನಾನು ಕ್ಯಾಪ್ಟನ್ ಆಗಿ ಹೋಗಲ್ಲ. ಸೊ ಅವರು ಕೂಡ ಏನು ಗೆದ್ದಿಲ್ಲ ಗೇಮನ್ನು, ಸೊ ಹೀಗಾಗಿ ಹಾಗೇನೆ ನಾನು ಕೂಡ ಏನು ಹಾನೆಸ್ಟ್ ಆಗಿ ಗೆದ್ದಿಲ್ವಲ್ಲ, ಸೊ ಹೀಗಾಗಿ ಬೇಡ ಅಂತ ಹೇಳಿ ತ್ಯಾಗ ಮಾಡಿದ್ರೆ ಧನುಷ್ ಗೌಡ ಅವರಿಗೆ ಅದು ಪ್ಲಸ್ ಆಗುತ್ತೆ. 100% ಅವರು ಫಿನಾಲಿಗಂತೂ ಹೋಗೇ ಹೋಗ್ತಾರೆ. ಈ ರೀತಿಯಾಗಿ ಮಾಡಿದ್ರೆ ಅದು 100% ಅವ್ರಿಗೆ ಪ್ಲಸ್ ಆಗುತ್ತೆ. ಬಟ್ ಅದನ್ನ ವಾರದ ಕತೆ ಕಿಚ್ಚ ಸುದೀಪ್ನ ಜೊತೆ ಎಪಿಸೋಡಲ್ಲೇ ಧನುಷ್ ಅವ್ರು ಮಾಡಿದ್ರೆ ಇನ್ನೂ ಕೂಡ ಎಫೆಕ್ಟಿವ್ ಆಗಿರುತ್ತೆ. ಮಾಡ್ತಾರೆ ಅದನ್ನ ಕಾದು ನೋಡೋಣ. ಇನ್ನು ಇವರಿಗೂ ಕೂಡ ಈ ಒಂದು ವಿಷಯವಾಗಿ ಅಂತೂ ಮಾತುಕತೆ ಆಗುತ್ತೆ. ಸೊ ಧನುಷ್ ಗೌಡ ಅವರಿಗೆ ಮತ್ತೆ ಅಶ್ವಿನಿ ಗೌಡ ಅವರ ಈ ಒಂದು ಗೇಮ್ನ ಬಗ್ಗೆ ಚರ್ಚೆ ಆಗುತ್ತೆ. ಹಾಗೆಯೇ ಗಿಲ್ಲಿ ಅವರ ಮತ್ತೆ ಅಶ್ವಿನಿ ಗೌಡ ಅವರ ಜಗಳ ಏನಿದೆ ಆ ವಿಷಯದ ಬಗ್ಗೆ ಚರ್ಚೆ ಆಗುತ್ತೆ. ಇಬ್ಬರಿಗೂ ಕೂಡ ಕ್ಲಾಸ್ ಇರುತ್ತೆ ಅದರಲ್ಲಿ. ಇನ್ನು ಮೇನ್ ಆಗಿ ಬರೋದಾದ್ರೆ ನಾಮಿನೇಷನ್ನ ವಿಷಯ. ಸೊ ಆ ಸಮಯದಲ್ಲಿ ಕಾವ್ಯ ಅವರಿಗೆ ಸ್ವಲ್ಪ ಫೇವರ್ ಮಾಡಿದ್ರು ಗಿಲ್ಲಿ ಅವರು ಅನ್ನೋ ರೀತಿಯಲ್ಲಿ ಹೊರಗಡೆ ಸಖತ್ ಚರ್ಚೆ ಆಯಿತು. ಹಾಗೆಯೇ ಆ ನೀರು ತುಂಬುವಂತಹ ಟಾಸ್ಕಲ್ಲೂ ಕೂಡ ಅಷ್ಟೇ ಆ ಸ್ಪಂದನ ಅವರ ಒಂದು ಬಕೆಟಲ್ಲಿ ಇದ್ದಂತಹ ನೀರು ಜಾಸ್ತಿನೇ ಇತ್ತು, ಕಾವ್ಯ ಅವ್ರಿಗೆ ಸ್ವಲ್ಪ ಕಡಿಮೆ ಇತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತುಕತೆ ಅನ್ನೋ ರೀತಿಯಲ್ಲಿ ಕೂಡ ಅಲ್ಲೂ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇತ್ತು. ದೂರ ಹೋಗಿ ನೋಡಿದ್ದೇನು, ಮಲ್ಕೊಂಡು ನೋಡಿದ್ದೇನು, ನಿಂತ್ಕೊಂಡು ನೋಡಿದ್ದೇನು, ಸೊ ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಮಾತಾಡ್ತಾ ಇದ್ರು. ಸೊ ಹೀಗಾಗಿ ಈ ಒಂದು ವಿಷಯ ಕೂಡ ವಾರಾಂತ್ಯದಲ್ಲಿ ಚರ್ಚೆ ಆಗುತ್ತೆ. ಸುದೀಪ್ ಅವರು ಈ ಒಂದು ವಿಷಯವನ್ನು ಕೂಡ ಪಿಕ್ ಮಾಡ್ಕೊಳ್ತಾರೆ. ಇನ್ನು ಮೇನ್ ಆಗಿ ಕಳೆದ ವಾರ ಆದಂತಹ ವಿಷಯಗಳು ಅಂದ್ರೆ ಫ್ಯಾಮಿಲಿ ವೀಕಲ್ಲಿ ಆದಂತಹ ವಿಷಯಗಳು, ಅದರಲ್ಲೂ ಕೂಡ ಸಖತ್ ಹೈಲೈಟ್ ಆಗಿದ್ದು ಫಸ್ಟ್ ಟೈಮ್ ಅಂತಾನೆ ಹೇಳ್ಬೋದು. ಬಿಗ್ ಬಾಸ್ ಮನೆಗೆ ಬಂದಂತಹ ಅತಿಥಿಗಳನ್ನ ಹೊರಗಡೆ ಹೋಗಿ ಅಂತ ಹೇಳಿದ್ದು ಬಿಗ್ ಬಾಸ್. ಸೊ ಅದು ಕಾವ್ಯ ಅವರ ಮನೆಯವರಾಗಿದ್ರು. ಕೆಲವೊಂದಿಷ್ಟು ವಿಷಯಗಳನ್ನ ಬಿಟ್ಕೊಟ್ರು. ಸೊ ಹೀಗಾಗಿನೇ ಮತ್ತೆ ನಾಮಿನೇಷನ್ ಅಲ್ಲಿ ಯಾಕೆ ಗಿಲ್ಲಿ ಹೆಸರು ತಗೊಳ್ತೀಯಾ ಅಂತ ಹೇಳಿ ಸಜೆಷನ್ ಕೊಟ್ಟಂಗಿತ್ತು, ಅದು ಗಿಲ್ಲಿನ ನಾಮಿನೇಟ್ ಮಾಡಬೇಡ ಅಂತ ಹೇಳಿ. ಸೊ ಹೀಗಾಗಿ ಈ ಒಂದು ಟಾಪಿಕ್ ಚರ್ಚೆ ಆಗುತ್ತೆ. ಸೊ ಇದರ ಬಗ್ಗೆ ಕಾವ್ಯ ಅವರು ನೀವು ತಡಿಬಹುದಾಗಿತ್ತಲ್ವ, ನಿಮ್ಗೆ ಗೊತ್ತಿದ್ದಲ್ವ ಬಿಗ್ ಬಾಸ್ ಮನೆ ರೂಲ್ಸ್. ಹೊರಗಡೆಯಿಂದ ಬಂದವರಿಗೆ ನಾವು ಎಕ್ಸೈಟ್ಮೆಂಟ್ ಇರುತ್ತೆ, ಸೊ ಅವ್ರಿಗೆ ಗೊತ್ತಿಲ್ಲದೇನೆ ತಪ್ಪಾಗಿರ್ಬೋದು. ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಇದ್ದಂತಹ ನೀವು ಇದನ್ನ ತಡಿಬಹುದಾಗಿತ್ತು ಅನ್ನೋ ರೀತಿಯಲ್ಲಿ ಕಾವ್ಯ ಶೈವ ಅವರಿಗೂ ಕೂಡ ಸ್ವಲ್ಪ ಇದ್ರ ಬಗ್ಗೆ ಕ್ಲಾಸನ್ನು ತಗೊಳ್ತಾರೆ. ಸೊ ಇದಿಷ್ಟು ವಿಷಯಗಳಂತೂ ವಾರಾಂತ್ಯದಲ್ಲಿ ಆಲ್ಮೋಸ್ಟ್ ಆಗುತ್ತೆ. ಯಾಕಂತಂದ್ರೆ ಇದಿಷ್ಟೇ ಮೇನ್ ಆಗಿ ಸಖತ್ ಹೈಲೈಟ್ ಆದಂತಹ ವಿಷಯಗಳು. ಸೊ ಹೀಗಾಗಿ ಈ ವಿಷಯಗಳಂತೂ ಚರ್ಚೆ ಆಗೇ ಆಗುತ್ತೆ. ಇನ್ನು ಧ್ರುವಂತ್ ಅವರ ಒಂದು ವಿಷಯ, ಅವರ ಉಸ್ತುವಾರಿ ಆಗಿರಬಹುದು, ಅವ್ರು ನಡ್ಕೊಂಡಂತಹ ರೀತಿ ಈ ವಾರ, ಸೊ ಆ ಒಂದು ವಿಷಯದ ಬಗ್ಗೆ ಲೈಟ್ ಆಗಿ ಟಚ್ ಅಂತೂ ಮಾಡ್ತಾರೆ. ಮತ್ತೆ ಈ ವಾರ ಹೈಯೆಸ್ಟ್ ಚಾನ್ಸ್ ಇದೆ ಧ್ರುವಂತ್ ಅವರನ್ನೇ ಮನೆಗೆ ಹೋಗೋದಕ್ಕೆ ಅಂತ ನನ್ನ ಅನಿಸಿಕೆ, ನನ್ನ ಪರ್ಸನಲ್ ಒಪಿನಿಯನ್. ಯಾಕಂತಂದ್ರೆ ಸೀಕ್ರೆಟ್ ರೂಮಿಗೆ ಹೋಗಿ ಬಂದಾದ ನಂತರ ಫ್ಯಾಮಿಲಿ ವೀಕ್ ಆಯಿತು. ಆ ವಾರದಲ್ಲೂ ಏನು ಧ್ರುವಂತ್ ಅವ್ರು ಶೈನ್ ಆಗಿಲ್ಲ. ಹಾಗೆಯೇ ಈ ವಾರದಲ್ಲೂ ಕೂಡ ಅಷ್ಟೊಂದೇನು ಶೈನ್ ಆಗಿಲ್ಲ. ಬರೀ ಅಶ್ವಿನಿ ಗೌಡ ಅವ್ರ ಜೊತೆ ಸೇರಿಕೊಂಡು
ಅವಶ್ಯಕತೆ ಇಲ್ಲದೆ ಇರೋದ್ರ ಬಗ್ಗೆ ಜಾಸ್ತಿ ಮಾತಾಡ್ತಾ ಇದ್ರು ಬಿಟ್ರೆ ಏನೋ ಒಂದು ಪಾಸಿಟಿವ್ ಆಗಿ ಅಥವಾ ಏನೋ ಒಂದು ಕಂಟೆಂಟನ್ನು ಕೊಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇರಲಿಲ್ಲ. ಸೊ ಎಲ್ಲ ಕಳೆದೋಗ್ತಾ ಇದ್ದಾರೆ ಅಂತಲೇ ಅನ್ನಿಸ್ತಾ ಇತ್ತು. ಸ್ಪಂದನ ಅವರು ಅಟ್ಲೀಸ್ಟ್ ಯಾವುದೊಂದು ವಿಷಯ ಬಂದಾಗ ಅಲ್ಲಿ ವಾದನಾದರೂ ಮಾಡ್ತಾಯಿದ್ರು. ಬಟ್ ಧ್ರುವಂತ್ ಅವರ ವಾದ ಅದು ಯಾವ ರೀತಿಯಾಗಿತ್ತು ಅರ್ಥನೇ ಇರ್ತಾ ಇರಲಿಲ್ಲ. ಆ ರೀತಿಯ ಮಾತುಗಳು ಕೂಡ ಬರ್ತಾ ಇದ್ವು. ಸ್ವಲ್ಪ ಅತಿರೇಕದ ವರ್ತನೆ ಆಗ್ತಾ ಇತ್ತು ಅಂತ ನನಗನ್ನಿಸ್ತು. ಸೊ ಹೀಗಾಗಿ ನನ್ನ ಅಭಿಪ್ರಾಯ ಮೋಸ್ಟ್ಲಿ ಧನುಷ್ ಅವರು ಧ್ರುವಂತ್ ಅವರು ಹೋಗಬಹುದು ಅಂತ ಅನ್ನಿಸ್ತಾ ಇದೆ. ಧ್ರುವಂತ್ ಅವ್ರು ಹೋಗಿಲ್ಲ ಅಂತ ಹೇಳಿದ್ರೆ ಸ್ಪಂದನ ಸೋಮಣ್ಣ ಅವರು ಎಲಿಮಿನೇಟ್ ಆಗಬಹುದು. ಸೊ ನೋಡೋಣ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳಿ. ಬಟ್ ಮೇನ್ ಆಗಿ ಕ್ಲಾಸಸ್ ಅಶ್ವಿನಿ ಗೌಡ, ಗಿಲ್ಲಿ, ಕಾವ್ಯ ಹಾಗೆಯೇ ಧ್ರುವಂತ್ ಜೊತೆಗೆ ಧನುಷ್ ಗೌಡ ಅವರಿಗೂ ಕೂಡ ಲೈಟಾಗಿ ಕ್ಲಾಸಸ್ ಇರುತ್ತೆ ಅನ್ನೋದು ನನ್ನ ಒಂದು ಒಪಿನಿಯನ್ ಅಥವಾ ನನ್ನ ಪ್ರಿಡಿಕ್ಷನ್ ಅಂತ ನೀವು ಕನ್ಸಿಡರ್ ಮಾಡಬಹುದು. ಸೊ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರಿಗೆ ಖಡಕ್ಕೆ ಕ್ಲಾಸ್ ಇರಬೇಕು ಮತ್ತು ಅಶ್ವಿನಿ ಗೌಡ ಅವರ ವೀಟಿನ ಪ್ಲೇ ಮಾಡಿ ಅಶ್ವಿನಿ ಗೌಡ ಅವರಿಗೆ ಕ್ಲಾಸನ್ನು ತಗೊಂಡ್ರೆ ಅದು ಸರಿಯಾದ ನಿರ್ಧಾರನ ಅಲ್ವಾ? ಅದರ ಬಗ್ಗೆ ನಿಮ್ಮ ಒಪಿನಿಯನನ್ನು ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.